ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಆ್ಯಕ್ಚುಲಿ ನಾನಿವತ್ತು ನನ್ನ ಪ್ರೆಗ್ನೆನ್ಸಿ ಜರ್ನಿ ಮತ್ತು ನನ್ನ ಡೆಲಿವರಿ ಸ್ಟೋರಿ ಹೇಳ್ಕೊಳ್ಳೋಣ, ಶೇರ್ ಮಾಡ್ಕೊಳ್ಳೋಣ ಅಂತ ನಿಮ್ಮ ಮುಂದೆ ಬಂದಿದ್ದೀನಿ. ಮದುವೆ ಆದಮೇಲೆ ಒಂದು ಕಪಲ್ಸಿಗೂ ಮಗು ಮಾಡ್ಕೋಬೇಕನ್ನೋದೊಂದು ದೊಡ್ಡ ಆಸೆ ಮತ್ತೊಂದು ದೊಡ್ಡ ಕನಸು ಕೂಡ ಆಗಿರುತ್ತೆ. ಬಟ್ ನನಗೆ ಆ ಆಸೆ ಯಾವಾಗ ಬಂದಿದ್ದಂದರೆ, ನಾವು ಮದುವೆ ಆಗಿದ್ದು 2021ನಲ್ಲಿ. ಆ ಟೈಮಲ್ಲಿ ಕಲರ್ಸ್ ಕನ್ನಡದಲ್ಲಿ ಒಂದು ಶೋ ಬರ್ತಿತ್ತು, ನನ್ನಮ್ಮ ಸೂಪರ್ ಸ್ಟಾರ್ ಅಂತ. ಆ ಒಂದು ಶೋಗೆ ಮಾಸ್ಟರ್ ಆನಂದ್ ವೈಫ್ ಮತ್ತು ಅವರ ಮಗಳು ವಂಶಿಕಾ ಅಂಜನಿ ಕಶ್ಯಪ ಇಬ್ಬರು ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಬಟ್ ನನಗೆ ಆ ಮಗುನ ನೋಡ್ತಾ ನೋಡ್ತಾ ಇವಳು ಎಷ್ಟು ಆ್ಯಕ್ಟಿವ್ ಇದ್ದಾಳೆ, ಎಷ್ಟು ಚುರುಕಿದ್ದಾಳೆ, ಹುಟ್ಟಿದ್ರೆ ನನಗೂ ಇದೇ ಥರ ಒಂದು ಹೆಣ್ಮಗು ಹುಟ್ಟಬೇಕಂತ ಆಸೆ ಆಗಿದ್ದು ಆವಾಗ. ಸೊ ನಾನು ಏಪ್ರಿಲ್ 18 2022 ಅಲ್ಲಿ ನನಗೆ ಪ್ರೆಗ್ನೆನ್ಸಿ ಪಾಸಿಟಿವ್ ಬರುತ್ತೆ. ಸೊ ಅದೊಂದು ಹ್ಯಾಪಿ ಮೂಮೆಂಟ್ ನಮಗೆ. ಮಮ್ಮಿ ಡ್ಯಾಡಿಗೆ ಹೇಳಿದಾಗ ಅವರು ಪಟ್ಟಿದ್ದ ಖುಷಿ, ನನ್ನ ತಂಗಿಗೆ ಹೇಳಿದಾಗ ಅವಳು ಪಟ್ಟಿದ್ದ ಖುಷಿ, ನಾನು ನನ್ನ ಹಸ್ಬೆಂಡ್ ಪಟ್ಟಿದ್ದ ಖುಷಿ, ಹಸ್ಬೆಂಡ್ ಸೈಡ್ ಫ್ಯಾಮಿಲಿ ಪಟ್ಟಿದ್ದ ಖುಷಿ, ಎಲ್ಲ ಒಂಥರ ಎಮೋಷನಲಿ ಚೆನ್ನಾಗಿತ್ತು. ಸೊ 1 to 1.5 ಮಂತ್ ನನಗೆ ಯಾವುದೇ ರೀತಿ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಇರಲಿಲ್ಲ. ನಾರ್ಮಲಾಗಿ ಆಫೀಸ್ ಹೋಗಿ ಬರ್ತಿದ್ದೆ, ಏನು ವಾಮಿಟಿಂಗ್ ಇರಲಿ, ಟಯರ್ಡ್ ಇರಲಿ, ತಲೆ ಸುತ್ತಿರಲಿ, ಏನೂ ಇರಲಿಲ್ಲ. ಬಟ್ 1.5 ಮಂತ್ ಆದಮೇಲೆ ಎಲ್ಲ ನಿಧಾನಕ್ಕೆ ಸ್ಟಾರ್ಟ್ ಆಯಿತು. ನಾನು ಇಷ್ಟಪಟ್ಟು ಡೈಲಿ ತಿಂತಿದ್ದ ಪಾನಿಪುರಿನೇ ನಂಗೆ ತಿನ್ನೋಕ್ಕಾಗ್ತಿರ್ಲಿಲ್ಲ. ಒಂಥರ ನಾಲಿಗೆ ಎಲ್ಲ ಟೇಸ್ಟೇ ಹೊರ್ಟೋಗಿತ್ತು. ಏನು ತಿಂದರೂ ವಾಮಿಟಿಂಗ್. ನಂದು ಡೆಲಿವರಿ ಇನ್ 10 days ಇದೆ ಅನ್ನೋ ತನಕ ಕೂಡ ನಾನು ವಾಮಿಟ್ ಮಾಡಿದ್ದೀನಿ. ಅಷ್ಟು ಫುಡ್ ಮೇಲೆ ಅಲರ್ಜಿ ಬಂದುಬಿಟ್ಟಿತ್ತು ನನಗೆ. ಸೊ ಹಾಗೆ ನಂದು ಮಂತೆಲ್ಲ ನಡೀತಾ ಇತ್ತು. 3 months ಬಂತು, ಸ್ಕ್ಯಾನಿಂಗ್ ಆಯಿತು, ಹಾರ್ಟ್ ಬೀಟ್ ಕೇಳಿಸ್ಕೊಂಡ್ವಿ, ಇಬ್ಬರು ಜೊತೆಗೆ ಹೋಗಿ ಹಾರ್ಟ್ ಬೀಟ್ ಕೇಳಿಸ್ಕೊಂಡ್ವಿ. ಅದೆಲ್ಲ ಒಂಥರ ಪ್ರೀಷಿಯಸ್ ಮೂಮೆಂಟ್ಸ್ ಅನ್ಬೋದು ಪ್ರತಿಯೊಬ್ಬರು ಲೈಫಲ್ಲಿ. 3 months ಕಂಪ್ಲೀಟ್ ಆಯಿತು. ಅದಾದಮೇಲೆ 5 month ಅನೋಮಲಿ ಸ್ಕ್ಯಾನಿಂಗ್ ಮಾಡಿಸಿದ್ವಿ. ಎಲ್ಲ ಚೆನ್ನಾಗೇ ಇತ್ತು. ಡೈಲಿ ಫ್ರೂಟ್ಸ್ ತಿಂತಾಯಿದ್ದೆ. ಅದು ಫ್ರೂಟ್ಸ್ ನನಗೆ ಪೊಮೊಗ್ರಾನೇಟ್ ಬಿಡಿಸ್ಕೊಂಡು ತಿನ್ನೋಕ್ಕಾಗಲ್ಲ ಅಂತ ನನ್ನ ಹಸ್ಬೆಂಡ್ ಡೈಲಿ ನನಗೆ ದಾಳಿಂಬೆನ ಬಿಡಿಸಿ ಬಾಕ್ಸಿಗೆ ಹಾಕಿ ಆಫೀಸಿಗೆ ಕಳಿಸ್ತಿದ್ರು. ಅವ್ರು ನನ್ನನ್ನು ಕೇರ್ ಮಾಡಿದ ರೀತಿ, ನನಗೆ ಅನ್ನ ತಿಂದರೆ ವಾಮಿಟ್ ಮಾಡ್ತೀನಿ ಅಂತ ಡೈಲಿ ಮುದ್ದೆ ಮಾಡಿಕೊಡ್ತಿದ್ರು. ಅದೆಲ್ಲ ನೆನೆಸ್ಕೊಂಡ್ರೆ ಒಂಥರ ಖುಷಿ ಆಗುತ್ತೆ. 5 month ತನಕ ಎಲ್ಲ ಚೆನ್ನಾಗೇ ಇತ್ತು. ಅಪ್ ಟು 6 month ತನಕ ನಾನು ಆಫೀಸ್ ಹೋಗಿದ್ದೀನಿ. 6 ತುಂಬಿ 7ಗೆ ಬೀಳೋ ಟೈಮಲ್ಲಿ ಡಾಕ್ಟರ್ ನನಗೆ ಹೇಳಿದ್ರು, ಒಂದು ಥೈರಾಯ್ಡ್ ಟೆಸ್ಟ್ ಮಾಡಿಸಿ ಮತ್ತು ಬ್ಲಡ್ ಟೆಸ್ಟ್ ಮಾಡಿಸಿ, ಶುಗರ್ ಲೆವೆಲ್ ಎಷ್ಟಿದೆ ನೋಡೋಣ ಅಂತ ಹೇಳಿ, ಮತ್ತು ರಿಪೋರ್ಟ್ ಎಲ್ಲ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ಸೊ ಆ್ಯಸ್ ಪರ್ ದಟ್ ನಾವೆಲ್ಲ ಸ್ಕ್ಯಾನಿಂಗ್ ಮಾಡಿಸಿದ್ವಿ, ಎಲ್ಲ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ, ಥೈರಾಯ್ಡ್ ಟೆಸ್ಟ್ ಮಾಡಿಸಿದ್ವಿ, ಎಲ್ಲ ತೊಗೊಂಡು ರಿಪೋರ್ಟ್ ತೊಗೊಂಡು, ಐ ಥಿಂಕ್ ನಾವು ಅವಾಗ ಯಶವಂತಪುರದಲ್ಲಿದ್ವಿ. ಸೊ ಮತ್ತಿಕೆರೆಯಲ್ಲಿ ಡಾಕ್ಟರ್ ಇದ್ದಿದ್ದು. ರಿಪೋರ್ಟೆಲ್ಲ ತೊಗೊಂಡು ಹೋದ್ವಿ. ಡಾಕ್ಟರ್ ಹೇಳಿದ್ರು, ನಿಮಗೆ ಥೈರಾಯ್ಡ್ ಇದೆ ಮತ್ತು ಶುಗರ್ ಇದೆ ಮತ್ತು ವಾಟರ್ ಲೆವೆಲ್ಲು ಹೊಟ್ಟೆ ಒಳಗಡೆ ಜಾಸ್ತಿ ಆಗಿದೆ. ಅದು ಯಾವ ಟೈಮಲ್ಲಿ ಬೇಕಾದರೂ ಬ್ರೇಕ್ ಆಗ್ಬೋದು. ನೀವು ಆಫೀಸಿಗೆ ಬಸ್ಸಲ್ಲಿ ಜರ್ನಿ ಮಾಡ್ತಿರೋದ್ರಿಂದ ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತು ತುಂಬ ಟೈಮ್ ಕೂತಿರಬಾರ್ದು ನೀವು. ಅದು ಹೊಟ್ಟೆಗೆ ಮಗುಗೆ ಪ್ರೆಷರ್ ಬಿದ್ದು ವಾಟರ್ ಯಾವ ಟೈಮಲ್ಲಿ ಬೇಕಾದರೂ ಬ್ರೇಕ್ ಆಗೋ ಚಾನ್ಸಸ್ ಇದೆ ಅಂತ ಹೆದರಿಸಿದ್ರು ಆ್ಯಕ್ಚುಲಿ ನಮಗೆ. ಮಮ್ಮಿ ಡ್ಯಾಡಿ ಆಗಲಿ ನಮ್ಮ ಅತ್ತೆ ಮಾವಾಗಲಿ ಯಾರ ಜೊತೆಲೂ ನಾವು ಇರಲಿಲ್ಲ, ಸಪ್ರೇಟ್. ನಾವು ಬೆಂಗಳೂರಲ್ಲಿ ಇದ್ದಿದ್ದು ಆ ಟೈಮಲ್ಲಿ. ಸೊ ಆಬ್ವಿಯಸ್ಲಿ ಇಬ್ಬರು ಪ್ಯಾನಿಕ್ ಆದ್ವಿ. ರವಿ ಬಂದು, ನಾನು ನೈಟ್ ಶಿಫ್ಟೆಲ್ಲ ಹೋಗ್ತಿರ್ತೀನಿ, ಸಪೋಸ್ ಏನಾದರೂ ಆದರೆ ನಿನಗೆ ನೋಡ್ಕೊಳ್ಳೋಕೆ ಯಾರೂ ಇರಲ್ಲ ಇಲ್ಲಿ, ಸೊ ನೀನು ಸಡನ್ಲಿ ರಿಸೈನ್ ಮಾಡಿ ಊರಿಗೆ ಹೊರಟ್ಬಿಡು ಅಂತ ಅಂದರು. ಅವಾಗಿನ್ನೂ 6 ತುಂಬಿ 7ಗೆ ಬಿದ್ದಿತ್ತು ನನಗೆ. ಸೊ ಡಾಕ್ಟರೇ ಆ ಥರ ಹೇಳಿರುವಾಗ ನನಗೆ ಅದ್ರ ಅಗೇನ್ಸ್ಟಾಗಿ ಹೋಗೋಕ್ಕೆ ಅಷ್ಟಾಗಿ ಧೈರ್ಯ ಬರಲಿಲ್ಲ. ಸೊ ನೆಕ್ಸ್ಟ್ ಡೇ ಆಫೀಸ್ಗೆ ಹೋದೆ, ಈ ಥರ ಎಲ್ಲ ವಿಷಯ ತಿಳಿಸ್ದೆ. ಓಕೆ, ಅದೆಲ್ಲ ರಿಸೈನ್ ಆಯಿತು. ಬಂದು ನೆಕ್ಸ್ಟ್ ಡೇನೇ ಒಂದು ಬೇಬಿ ಬಂತು, ಫೋಟೋಶೂಟ್ ಮಾಡಿಸ್ಕೊಂಡು ಐ ಥಿಂಕ್ October 2 ನಾನು ಊರಿಗೆ ಬಂದೆ. ನಮ್ಮ ಮನೇಲಿ ಫಸ್ಟ್ ಒಂದು ಮೊಮ್ಮಗು ಬರ್ತಾಯಿದೆ. ಮಮ್ಮಿ, ಡ್ಯಾಡಿ, ರಂಜು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ ಟೈಮಲ್ಲಿ ಚೆನ್ನಾಗಿ ಕೇರ್ ಮಾಡಿದ್ರು. ಡ್ಯಾಡಿಯಿಂದ ಹಿಡಿದು, ಮಮ್ಮಿಯಿಂದ ಹಿಡಿದು, ರಂಜುಯಿಂದ ಹಿಡಿದು ಎಲ್ಲರೂ ಚೆನ್ನಾಗಿ ಕೇರ್ ಮಾಡಿದ್ದಾರೆ. ಬಟ್ ನನಗೆ ಏನೂ ತಿನ್ನೋಕ್ಕಾಗ್ತಿರ್ಲಿಲ್ಲ ಫ್ರೆಂಡ್ಸ್. ಒಂದು ಹೊಟ್ಟೆ ತುಂಬ ಊಟ ಮಾಡಿದ್ರು ವಾಮಿಟಿಂಗ್ ಮಾಡ್ಕೋತಿದ್ದೆ. ಅದೊಂದು ಬೇಜಾರಿದೆ, ನಾನು ಚೆನ್ನಾಗಿ ತಿನ್ನೋಕ್ಕಾಗಲಿಲ್ಲ ಆ ಟೈಮಲ್ಲಿ ಅಂತ. ಸೊ ಅಲ್ಲಿಂದ ಬಂದು ಇಲ್ಲಿ ರಿಪೋರ್ಟ್ಸ್ ಎಲ್ಲ ತೊಗೊಂಡು ಹೊಳೆನರಸೀಪುರ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನನಗೆ ಒಂದು ಒಳ್ಳೆ ಡೈನಕಾಲಜಿಸ್ಟ್ ಸಿಕ್ಕಿದ್ರು, ಲಕ್ಷ್ಮೀಕಾಂತ್ ಅಂತ. ಅವ್ರ ಹತ್ರ ಹೋದ್ವಿ.
ಅವ್ರ ಹತ್ರ ಹೋದ್ವಿ. ನಾನು ಇವನ್ ಇಲ್ಲಿ ಬಂದು ಮಮ್ಮಿ ಡ್ಯಾಡಿಗೆಲ್ಲ ಹೇಳಿದ್ದೆ, ಈ ಥರ ಹೇಳಿದ್ದಾರೆ ಡಾಕ್ಟರು, ನನಗೆ ಭಯ ಆಗ್ತಿದೆ ಅಂತ ಎಲ್ಲ ಹೇಳಿದೆ. ಅದನ್ನು ನನಗೆ ಡಾಕ್ಟರ್ ಹತ್ರ ಹೇಳೋಕ್ಕೆ ಫುಲ್ ಶಿವರ್ ಆಗ್ತಿದ್ದೀನಿ, ನರ್ವಸ್ ಆಗ್ತಿದ್ದೀನಿ ಹೇಳೋಕ್ಕೆ. ಅಂದರೂ ಹೇಳಿದೆ. ಅವ್ರು ಅದನ್ನೆಲ್ಲ ರಿಪೋರ್ಟ್ ನೋಡ್ಬಿಟ್ಟು ಯಾರಮ್ಮ ಹೇಳಿದ್ದು, ಏನಮ್ಮ ಆಗುತ್ತೆ ಅನ್ನೋ ಥರ ನಾರ್ಮಲ್ ಒಂಥರ ಕನ್ವಿನ್ಸಿಂಗ್ ಆಗೋ ಥರ ಮಾತಾಡಿದ್ರು. ಸೊ ಆಮೇಲೆ ಸ್ವಲ್ಪ ನಾನು ಕೂಲ್ ಆದೆ. ಥೈರಾಯ್ಡ್ ಇದೆ, ಅದಕ್ಕೆ ಸ್ವಲ್ಪ ಟ್ಯಾಬ್ಲೆಟ್ ಎಲ್ಲ ಕಂಟಿನ್ಯೂ ಮಾಡಿ, ಥೈರಾಯ್ಡ್ ಟ್ಯಾಬ್ಲೆಟು. ಶುಗರ್ ಇದೆ, ಅದಕ್ಕೆ ಸ್ವಲ್ಪ ಸ್ವೀಟ್ ಐಟಮ್ ಕಡಿಮೆ ಮಾಡಿ ಮತ್ತು ರೈಸ್ ಐಟಮ್ಸ್ ಕಡಿಮೆ ತಿನ್ನಿ ಅಂತ ಹೇಳಿದ್ರು. ಬಟ್ ವಾಟರ್ದು ಲೆವೆಲ್ದೆಲ್ಲ ಅದೆಲ್ಲ ಏನು ಬಿಡಿ ಪರವಾಗಿಲ್ಲ ಅಂತ ಹೇಳಿದ್ರು. ಬಟ್ ನನಗೆ ಫಸ್ಟ್ ರಿಪೋರ್ಟಲ್ಲಿ, ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಡಾಕ್ಟರ್ ಕೊಟ್ಟಿದ್ದ ಡೇಟ್ ಬಂದು 2 ಜನವರಿ 2023ಗೆ. ಇಲ್ಲಿ ನನಗೆ ಲಕ್ಷ್ಮೀಕಾಂತ್ ಡಾಕ್ಟರ್ ಕೊಟ್ಟಿದ್ದು ಡೇಟ್ ಬಂದು 25 ಡಿಸೆಂಬರ್. ಸೊ ಅದ್ರ ಪ್ರಕಾರ ನಾವು ಮಾಮೂಲಿ ಮನೇಲಿ ಒಂದು 2 ಮಂತ್ಸ್ ಇದ್ದೆ, ರೆಸ್ಟ್ ಮಾಡಿದೆ. ಆಲ್ಮೋಸ್ಟ್ ನಾನು 2 ಮಂತ್ಸ್ ಎಲ್ಲ ಬರೀ ರೆಸ್ಟೇ ಮಾಡಿದ್ದೀನಿ, ಇಲ್ಲಿ ಏನೂ ಕೆಲಸನೂ ಮಾಡಿಲ್ಲ. ಸೊ ಹಂಗೆ ಎಲ್ಲ ಪೀರಿಯಡ್ ಮುಗೀತು. ಆ ಪೀರಿಯಡಲ್ಲಿ ನನ್ನ ತಂಗಿ ಮದುವೆ ಬೇರೆ ಬಂದಿತ್ತು. ಮದುವೆ ಎಲ್ಲ ಎಂಜಾಯ್ಮೆಂಟ್ ಮಾಡಿದ್ವಿ. ಸೊ 25th ಬಂತು, ನನ್ನ ಹಸ್ಬೆಂಡು ಬಂದರು. ಸೊ ನಾವು ಹಾಸ್ಪಿಟಲಿಗೆ ಹೋದ್ವಿ. ನನಗಂತೂ 1% ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನೋ ಒಂದು ಸಿಮ್ಟಮ್ಸ್ ಬಂದಿಲ್ಲ ಫ್ರೆಂಡ್ಸ್. ಚೂರು ಹೊಟ್ಟೆ ನೋವು ಬಂದಿಲ್ಲ, ಏನಿಲ್ಲ. ಸಮ್ ಬ್ಯಾಕ್ ಪೇಯ್ನ್ ಬಂದಿತ್ತು ಅಷ್ಟೇ, ಬಿಟ್ಟರೆ ಏನದು ನಾರ್ಮಲ್ ಡೆಲಿವರಿ ಪೇಯ್ನೇ ಬಂದಿಲ್ಲ. ಸೊ 25th ಹಾಸ್ಪಿಟಲಿಗೆ ಹೋದ್ವಿ. ಅವರು ನಿಮ್ಮದು ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ 2 ಜನವರಿ ಅಂತ ಇದೆಯಲ್ಲ, ಸೊ ಅಲ್ಲಿ ತನಕ ವೆಯ್ಟ್ ಮಾಡೋಣ, ಸುಮ್ಮನೆ ಸೆಕ್ಷನ್ ಏನಕ್ಕೆ ಮಾಡೋದು ಅಂತ ವೆಯ್ಟ್ ಮಾಡೋಕ್ಕೆ ಹೇಳಿದ್ರು. ಸೊ ಅಲ್ಲಿಗೆ 1 ವೀಕ್ ಡಿಫ್ರೆನ್ಸ್ ಇದೆ, 25th to 2 Jan ತನಕ. ಸೊ ನಾವು ಓಕೆ ಅಂದ್ಬಿಟ್ಟು ಬಂದ್ವಿ. ನಾವು 25th ಹೋದಾಗಲೂ ನಮಗೆ ಡಾಕ್ಟರ್ ಹೇಳಿಲ್ಲ, 25th ಹೋದಾಗಲೂ ಹೇಳಿಲ್ಲ, ಅದ್ರ ಬಿಫೋರು ನಾವು ಅವ್ರನ್ನ ಸ್ಕ್ಯಾನಿಂಗ್ ಎಲ್ಲ ರಿಪೋರ್ಟ್ ತೊಗೊಂಡು ಹೋದಾಗಲೂ ಹೇಳಿಲ್ಲ ನಿಮಗೆ ಬ್ಲಡ್ ಕಡಿಮೆ ಇದೆ ಅಂತ. ಸೊ 2 ಜನವರಿ ನಾವು ಹಾಸ್ಪಿಟಲಿಗೆ ಡಾಕ್ಟರ್ನ ಈ ಥರ ಮೀಟ್ ಮಾಡಿ ಇವತ್ತು ಬರೋಕ್ಕೆ ಹೇಳಿದ್ರಿ, ಅಡ್ಮಿಟ್ ಆಗೋಕ್ಕೆ ಹೇಳಿದ್ರಿ ಅಂತ ಹೋದಾಗ ಹೇಳ್ತಾರೆ, ನಿಮಗೆ ಬ್ಲಡ್ ಕಡಿಮೆ ಇದೆ, ಆಪ್ರೇಷನ್ ಮಾಡೋಕ್ಕೆ ಕಷ್ಟ ಆಗುತ್ತೆ, ನಾಳೆ ಬಂದು ಬ್ಲಡ್ ಹಾಕ್ಸ್ಕೊಳ್ಳಿ, ನಾಳೆ ಸಂಜೆ ಸೆಕ್ಷನ್ ಮಾಡೋಣ ಅಂತ ಹೇಳಿದ್ರು. ಅಂದರೆ ಅವ್ರು ಒಪ್ಪೂ ಇಲ್ಲ ಸೆಕ್ಷನ್ ಮಾಡೋಕ್ಕೆ, ನೋಡೋಣ ನಾರ್ಮಲ್ ಡೆಲಿವರಿಗೆ ವೆಯ್ಟ್ ಮಾಡೋಣ ಅಂತಲೇ ಅವ್ರು ಹೇಳಿದ್ದು. ಸೊ ನಾವು ನೆಕ್ಸ್ಟ್ ಡೇ ಬಂದ್ವಿ, ಬ್ಲಡ್ಡೆಲ್ಲ ಅರೇಂಜ್ ಆಯಿತು. ಸೊ ಬ್ಲಡ್ಡೆಲ್ಲ ಹಾಕ್ಸ್ಕೊಂಡೆ. ಸಂಜೆ ಅವ್ರ ಹತ್ರ ಹೋದಾಗ ಅವ್ರು ಹೇಳ್ತಾರೆ, ನಿಮಗೇನು ನಾರ್ಮಲ್ ಡೆಲಿವರಿ ಏನು ಸಿಮ್ಟಮ್ಸ್ ಇಲ್ವಲ್ಲ, ಏನಕ್ಕೆ ಸೆಕ್ಷನ್ ಮಾಡಿಸ್ಕೋತೀರಾ, ಇನ್ನೂ ಒಂದು 3-4 ಡೇಸ್ ಬಿಟ್ಕೊಂಡೇ ಬನ್ನಿ ಅಂತ ಅವ್ರು ಹೇಳ್ತಾರೆ. ಸೊ ಫ್ಯಾಮಿಲಿಯೆಲ್ಲ ಅಬ್ವಿಯಸ್ಲಿ ಭಯ ಇರುತ್ತೆ, ಮಗು ಹೊಟ್ಟೆ ಒಳಗಡೆ ನೀರು ಕುಡಿದ್ಬಿಡುತ್ತೆ, ಮಗುಗೆ ಪ್ರಾಬ್ಲಮ್ ಆಗುತ್ತೆ, ಬೇಡ ಅನ್ನೋ ರೀತಿ ಎಲ್ಲ ಹೇಳಿದ್ರು. ನನಗೇನು ಮಾಡಬೇಕಂತ ಗೊತ್ತಾಗಿಲ್ಲ. ನಾನೇ ಡಾಕ್ಟರ್ ಹತ್ರ ಹೋದೆ. ಇಲ್ಲ ಡಾಕ್ಟರ್, ನನಗೆ ಸೆಕ್ಷನ್ನೇ ಮಾಡಿ ಅಂತ ಅಂದೆ. ಸೊ ಅವರು ಇನ್ನೇನು ನೀವೇ ಹಿಂಗೆ ಹೇಳ್ಬೇಕಾದ್ರೆ ನಾವೇನು ಮಾಡೋಕ್ಕಾಗುತ್ತೆ ಅಂತ ಅವರು ಸೆಕ್ಷನ್ನಿಗೆಲ್ಲ ಅರೇಂಜ್ ಮಾಡಿದ್ರು. ಸೆಕ್ಷನ್ನಿಗೆಲ್ಲ ಅರೇಂಜ್ ಮಾಡಿದ್ರು. ಅಷ್ಟರೊಳಗಡೆ ಮಮ್ಮಿ, ಡ್ಯಾಡಿ, ನನ್ನ ಹಸ್ಬೆಂಡು, ರಂಜು, ನನ್ನ ಫ್ಯಾಮಿಲಿ ಎಲ್ಲ ಬಂದಿದ್ದರು. ಫಸ್ಟ್ ಟೈಮ್ ಒಂದು ಆಪ್ರೇಷನ್ ಥಿಯೇಟ್ರ್ ಒಳಗಡೆ ನನ್ನ ಲೈಫಲ್ಲಿ ನಾನು ಹೋಗಿದ್ದು. ಆಪ್ರೇಷನ್ದು ಡ್ರೆಸ್ ಹಾಕ್ಕೊಂಡು ಆಮೇಲೆ ಆಪ್ರೇಷನ್ ಬೆಡ್ ಮೇಲೆ ಹೋದೆ. ಅನಸ್ತೇಷಿಯಾ ಡಾಕ್ಟರ್ ಇದ್ದರು. ಫಸ್ಟ್ ಈ ಥರ ಫುಲ್ ಹಿಂಗೆ ಬಗ್ಸಿ ಒಂದು ಅನಸ್ತೇಷಿಯಾ ಇಂಜೆಕ್ಷನ್ ಕೊಟ್ಟರು. ಅದಾದಮೇಲೆ ಕಾಲು ಎತ್ತಿ ನೋಡಿದ್ರು, ಗಿಂಟು ನೋಡಿದ್ರು, ಫೀಲ್ ಆಗ್ತಿದೆಯಾ ಅಂದರು. ಫೀಲ್ ಆಗ್ತಿದೆ ಅಂತ ಅಂದೆ. ಅದಾದಮೇಲೆ ಮತ್ತೆ ಇನ್ನೂ ಒಂದು ಸಲ ಬಗ್ಸಿ ಇನ್ನೂ ಒಂದು ಸಲ ಇಂಜೆಕ್ಷನ್ ಕೊಟ್ಟಮೇಲೆ ಇಲ್ಲ ಫೀಲ್ ಆಗ್ತಿಲ್ಲ ಅಂದಿದ್ದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡಿಗೆ 4 ಜನ ಫುಲ್ ನಿಂತ್ಕೊಂಡು ಎಲ್ಲ ಆಪ್ರೇಷನ್ ಎಲ್ಲ ಶುರು ಮಾಡಿದ್ರು. ಅದು ನೆನೆಸ್ಕೊಳ್ಳೋಕ್ಕೆ ಆಗಲ್ಲ ಫ್ರೆಂಡ್ಸ್, ಅಷ್ಟು ಒಂಥರ ಭಯ ಮೂಮೆಂಟ್ ಅದು. ಯಾಕೆಂದರೆ ನಾನು ನಾರ್ಮಲ್ ಡೆಲಿವರಿ ಪೇಯ್ನ ಕೇಳಿದ್ದೀನಿ, ನನ್ನ ಫ್ರೆಂಡ್ಸ್ ನಾರ್ಮಲ್ ಡೆಲಿವರಿ ಆಗಿರೋರೆಲ್ಲ ಹೇಳಿದ್ದಾರೆ. ಬಟ್ ನನಗೆ ಯಾವಾಗ ಒಂದೇ ಒಂದು ಕಾನ್ಫಿಡೆನ್ಸು ಇರಲಿಲ್ಲ ನನಗೆ ನಾರ್ಮಲ್ ಡೆಲಿವರಿ ಆಗುತ್ತೆ, ನಾನು ಆ ರೇಂಜಿಗೆ ಒಂದು ಪೇಯ್ನ್ ತಡಿತೀನಿ, ಆ ರೇಂಜಿಗೆ ಆ ಪೇಯ್ನ್ ತಡೆಯೋದ್ರ ಬದಲು ಅನಸ್ತೇಷಿಯಾ ಕೊಟ್ಕೊಂಡು ಸೆಕ್ಷನ್ ಮಾಡಿಸ್ಕೊಳ್ಳೋದೇ ಬೆಟರ್ ಅಂತ ನನಗನ್ಸಿ ನಾನು ಆ ಡಿಸಿಷನ್ ತೊಗೊಂಡಿದ್ದು. ಸೊ ನಾರ್ಮಲ್ ಒಂದು 15 ಮಿನಿಟ್ಸಲ್ಲೆಲ್ಲ ನನಗೆ ಆಪ್ರೇಷನ್ನೇ ಆಯಿತು ಅಂತ ನನಗನ್ಸಿದ್ದು. ಆಪ್ರೇಷನ್ ಮಾಡ್ತಾಯಿದ್ರೆ ಯಾಕೋ ನನಗೆ ಸಡನ್ಲಿ ಉಸಿರಾಟದ ಪ್ರಾಬ್ಲಮ್ ಆಗೋಯಿತು. ಟೆನ್ಷನ್ ಮಾಡ್ಕೊಂಡ ಏನಂತ ಗೊತ್ತಿಲ್ಲ, ಈ ಥರ ಕರಿತಾ ಇದ್ದೀನಿ, ನಂಗೆ ಉಸಿರಾಡೋಕ್ಕಾಗ್ತಿಲ್ಲ ಅಂತ. ಆಮೇಲೆ ಆಕ್ಸಿಜನ್ನೆಲ್ಲ ಕೊಟ್ಟು ಸ್ವಲ್ಪ ಕೂಲ್ ಮಾಡಿದ್ರು. ಅದಾದಮೇಲೆ ಮಗು ಅಳೋ ಸೌಂಡ್ ಕೇಳಿಸ್ತು. ಮಗುನ ಎತ್ಕೊಂಡು ಲಕ್ಷ್ಮೀಕಾಂತ್ ಡಾಕ್ಟರು, ಹೆಣ್ಮಗು ಹುಟ್ಟಿದೆ, ನನ್ನ ಹೆಸರೇ ಇಟ್ಬಿಡು ಅಂತ ಕಾಮಿಡಿ ಮಾಡಿದರು. ಬಟ್ ನನಗೆ
ಹೆಣ್ಮಗು ಆಗಬೇಕಂತ ಎಷ್ಟು ಆಸೆ ಇದ್ದಿದ್ದು ನಿಜ. ಬಟ್ ಫ್ಯಾಮಿಲಿಯವರಿಗೂ ಅದೇ ಆಸೆ ಇರಬೇಕು ಅಂತ ಏನಿಲ್ವಲ್ಲ ಫ್ರೆಂಡ್ಸ್. ಯಾಕೆಂದರೆ ನಮ್ಮ ಮಮ್ಮಿಗೆ ನಾವಿಬ್ಬರು ಹೆಣ್ಮಕ್ಳೇ, ನಮ್ಮ ಅಜ್ಜಿ ತಾತಂಗೂ 4 ಜನನೂ ಹೆಣ್ಮಕ್ಳೇ. ಆಬ್ವಿಯಸ್ಲಿ ಇಬ್ಬರು ಫ್ಯಾಮಿಲಿಲೂ ಗಂಡು ಮಗು ಆಗಬೇಕಂತಲೇ ಆಸೆ ಇದ್ದಿದ್ದು. ಬಟ್ ಅದು ಹೆಣ್ಮಗು ಆಯಿತು. ಬಟ್ ನನಗೆ ಒಂದು ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್ ಅವ್ರು ಹೆಂಗೆ ತೊಗೊತಾರೋ, ಅವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಅನ್ನೋದು ಎಲ್ಲೋ 1% ನನಗೆ ಬೇಜಾರಾಗಿತ್ತು ಅವ್ರು ಹೇಳಿದಾಗ. ಸೊ ಅಷ್ಟೇ, ನನಗೊಂದು ಹಾಫ್ ಆನ್ ಅವರಲ್ಲೆಲ್ಲ ಆಪ್ರೇಷನ್ ಆಗಿ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ಅನುನ ಅಬ್ಸರ್ವೇಷನಲ್ಲಿ ಇಡೋಕ್ಕೆ ಕರ್ಕೊಂಡು ಹೋಗಿದ್ರು. ಸೊ ನಾನು ವಾರ್ಡಿಗೆ ಬಂದೆ. ಫಸ್ಟ್ ನಾನು ರಿಯಾಕ್ಷನ್ ನೋಡಿದ್ದು ನನ್ನ ಹಸ್ಬೆಂಡ್ನ ನೋಡಿದೆ. ಅವ್ರು ಯಾವುದೇ ಒಂದು ಅಯ್ಯೋ ಹೆಣ್ಮಗು ಆಯ್ತಲ್ಲ ಅನ್ನೋ ಒಂದು ಸ್ಯಾಡ್ ಫೇಸಲ್ಲಿ ಇರಲಿಲ್ಲ. ನನಗೆ ಅವ್ರೊಬ್ರದ್ದು ರಿಯಾಕ್ಷನ್ ಬೇಕಿತ್ತು ಅಷ್ಟೇ. ಬೇರೆಯವ್ರದ್ದೆಲ್ಲ ಕಟ್ಕೊಂಡು ನಂಗೆ ಏನೂ ಆಗಬೇಕಿರ್ಲಿಲ್ಲ. ಆ್ಯಂಡ್ ನನ್ನ ಡ್ಯಾಡಿ ನೋಡಿದೆ, ಈ ಥರ ಎತ್ಕೊಂಡು ಬಂದು ನನ್ನ ಹತ್ರ ಇಡ್ತು. ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಲಿಟ್ರಲಿ ನಮ್ಮ ಡ್ಯಾಡಿ ನಗಾಡ್ಕೊಂಡು ಬಂತು, ನನ್ನನ್ನೇ ಎತ್ಕೊಂಡು ಬರ್ತಾ ಇದೆಯೇನೋ ನಮ್ಮ ಡ್ಯಾಡಿ ಅನ್ನೋ ಥರ ಒಂದು ಹ್ಯಾಪಿಯು. ನನಗೂ ಒಂದು ಮಗುನ ಅನ್ನೋಷ್ಟು ಒಂಥರ ಖುಷಿ ಫೀಲ್ ಆಗಿತ್ತು. ಟಚ್ ವುಡ್ ಇಬ್ಬರು ನಾರ್ಮಲಾಗೇ ಇದ್ವಿ. ಇಬ್ರಿಗೂ ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಅವನು ನಾರ್ಮಲಲ್ಲೇ ಇದ್ಲು. ಹಾಲೆಲ್ಲ ಕುಡ್ಕೊಂಡು ಹೆಲ್ದಿಯಾಗೇ ಇದ್ಲು. ಬಟ್ ಮಮ್ಮಿನೂ ಅಷ್ಟೇ, ಮಮ್ಮಿ ಇರ್ಬೋದು, ನಮ್ಮ ಅತ್ತೆ ಇರ್ಬೋದು, ಒನ್ 2 ಡೇಸ್ ಡಲ್ಲಾಗೇ ಇದ್ದರು. ಅಯ್ಯೋ ಗಂಡು ಮಗು ಆಗಬೇಕಿತ್ತು, ಹೆಣ್ಮಗು ಆಯ್ತಲ್ಲ ಅನ್ನೋ ಥರ. ಆಮೇಲೆ ಎಲ್ಲ ಲಿಟ್ರಲಿ ಮರ್ತು ಎಲ್ಲ ಹ್ಯಾಪಿಯಾಗೇ ಇದ್ದರು. ಬಟ್ ನಾರ್ಮಲ್ ಡೆಲಿವರಿಲಿ ಏನಂದರೆ ಆ ಕ್ಷಣದಲ್ಲಿ ನೋವಿರುತ್ತೆ, ಅದು ತಡ್ಕೊಳಕ್ಕಾಗದೇ ಇರೋಷ್ಟು ದೊಡ್ಡ ನೋವು. ಬಟ್ ಈ ಸೆಕ್ಷನ್ ನೋವು ಇರುತ್ತಲ್ಲ ಫ್ರೆಂಡ್ಸ್, ಅನಸ್ತೇಷ್ಯಾ ಕೊಟ್ಟು ಆಪ್ರೇಷನ್ ಮಾಡಿರ್ತಾರೆ. ಆ ಟೈಮಲ್ಲಿ ನಮಗೆ ಪೇಯ್ನ್ ಗೊತ್ತಾಗಿರಲ್ಲ. ಸೊ ಇವಾಗ ಸಪೋಸ್ ಸಂಜೆ ಆಪ್ರೇಷನ್ ಆಯ್ತಂದರೆ ನೈಟ್ ಆಗ್ತಾ ಅದು ಅನಸ್ತೇಷ್ಯಾ ಪವರ್ ಡೌನ್ ಆಗುತ್ತೆ. ಆವಾಗ ನೋವು ಕಾಣಿಸ್ಕೊಳ್ಳುತ್ತೆ ನಮಗೆ. ಆ ನೋವನ್ನ ತಡ್ಕೋಬೇಕು, ನಿದ್ದೆಗೆಡಬೇಕು, ಯಾಕೆಂದರೆ ಮಗುಗೆ ಹಾಲು ಕುಡಿಸ್ಬೇಕು. ಮತ್ತು ಸ್ಟಿಚ್ ಹಾಕಿರೋದು ನೋವ್ತಾ ಇರುತ್ತೆ. ಹಿಂಗೆ ತಿರ್ಗೋಕ್ಕಾಗ್ತಿರಲ್ಲ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಜೆಂಟ್ಸ್ ಕಾಲು ಇರಲ್ಲ. ಸೊ ನಾನು ಮಮ್ಮಿ ಅವತ್ತು ಹಾಸ್ಪಿಟ್ಲಲ್ಲಿ ಇಬ್ಬರೇ ಇದ್ದಿದ್ದು. ಹೋಲ್ ಡೇ ಪಾಪ ಮಮ್ಮಿ ಎದ್ದು ನನ್ನನ್ನು ಕರ್ಕೊಂಡು ಬಂದು ಅನುಗೆ ಹಾಲು ಕುಡಿಸೋದು ಆ ಥರ ಎಲ್ಲ ಮಾಡಿದರು. ಮತ್ತು ಈ ಸೆಕ್ಷನಲ್ಲಿ ಏನಂದರೆ ಫ್ರೆಂಡ್ಸ್, ಆಪ್ರೇಷನ್ ಆಗಿ ಒಂದು 13 ಅವರ್ಸಿಗೆ ನಾವು ನಡಿಬೇಕು. ನಡಿಲಿಲ್ಲ ಅಂದರೆ ಅದು ಏನೋ ಆಪ್ರೇಷನ್ದು ಇದು ಪ್ರಾಬ್ಲಮ್ ಆಗುತ್ತೆ ಅಂತ ಏನೋ ನಡೆಸ್ತಾರೆ. ಸೊ ಅದು ಫಸ್ಟ್ ಹೆಜ್ಜೆ ಇಡ್ತೀವಿ ನಾವು ನೆಲಕ್ಕೆ, ಭೂಮಿನ ನಮ್ಮ ಮೇಲೆ ಬೀಳ್ತೇನೋ ಅನ್ನೋಷ್ಟು ನೋವು ಕೊಡುತ್ತದು. ಲಿಟ್ರಲಿ ಈ ಕಡೆ ನಾನು ನನ್ನ ಹಸ್ಬೆಂಡ್ ಹಿಡ್ಕೊಂಡು, ಈ ಕಡೆ ನನ್ನ ತಂಗಿ ಕೈ ಹಿಡ್ಕೊಂಡು ನಡೆದಾಡಿದ್ದೀನಿ. ಅದೆಲ್ಲ ನೆನೆಸ್ಕೊಳ್ಳೋಕ್ಕೂ ಭಯ ಆಗುತ್ತೆ. ಒಂದು 2 ಡೇಸ್ ಅಥವಾ 3 ಡೇಸ್ ಹಾಸ್ಪಿಟಲಲ್ಲಿದ್ವಿ. ಸೊ ಇಬ್ಬರು ನಾರ್ಮಲ್ ಇದ್ದಿದ್ದರಿಂದ ಬೇಗ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸಿದ್ರು. ಇಷ್ಟು ನಂದು ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಸ್ಟೋರಿ ಆಗಿತ್ತು. ಬಟ್ ನನಗೆ ಇದೊಂದು ಚಾನ್ಸ್ ಸಿಕ್ಕಿರೋದ್ರಿಂದ ನಮ್ಮ ಡ್ಯಾಡಿ ಈ ವಿಡಿಯೋ ನೋಡ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್. ಒಂದು ಬಾಣಂತನ ಒಂದು ಪ್ರೊಸೆಸ್ಸಲ್ಲಿ ಅಮ್ಮ ಎಲ್ಲರ ಲೈಫಲ್ಲೂ ಒಂದು ಮೇಯ್ನ್ ಪಾರ್ಟೇ. ಅಮ್ಮನೂ ಹೆಲ್ಪ್ ಮಾಡಿದ್ದಾರೆ, ಮಾಡಿಲ್ಲ ಅಂತಲ್ಲ. ಬಟ್ ತುಂಬ ಪರ್ಸೆಂಟಲ್ಲಿ ನನ್ನ ಡ್ಯಾಡಿ ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಈ ಪ್ರೊಸೆಸ್ಸಲ್ಲಿ. ಏಕೆಂದರೆ ಲೈಫಲ್ಲಿ ಯಾರು ಏನು ಬೇಕಾದರೂ ಯಾರಿಗೆ ಸ್ಯಾಕ್ರಿಫೈಸ್ ಮಾಡ್ಬೋದು. ಬಟ್ ನಿದ್ದೆ ಸ್ಯಾಕ್ರಿಫೈಸ್ ಮಾಡೋದಿದೆಯಲ್ಲ, ನಿದ್ದೆ ಕಂಟ್ರೋಲ್ ಮಾಡಿಕೊಂಡು ಇನ್ನೊಬ್ರನ್ನ ಕೇರ್ ಮಾಡೋದಿದೆಯಲ್ಲ, ಅದು ತುಂಬ ದೊಡ್ಡ ಮ್ಯಾಟರ್ ಆಗುತ್ತೆ ಫ್ರೆಂಡ್ಸ್ ಪ್ರತಿಯೊಂದು ಹೆಣ್ಮಕ್ಳು ಲೈಫಲ್ಲಿ. ಸ್ಟಾರ್ಟಿಂಗ್ ನಾನು ಅವಾಗ ತಾನೇ ಮಗುನ ಹೆತ್ತಿದ್ದೀನಿ. ಎಲ್ಲರೂ 10 ಗಂಟೆಗೆ ಮಲಗಿಬಿಡ್ತಿದ್ರು, ನಾನು ಹಂಗೆ 10 ಗಂಟೆಗೆ ಮಲಗುವೆ. ಆದರೆ ಆ ಮಕ್ಳುಗಳಿಗೆ ಏನು ಗೊತ್ತಿರುತ್ತೆ, ಅವರು 10 ಗಂಟೆ ರಾತ್ರಿಗೆ ಎದ್ದೇಳ್ತಿದ್ರು. 2 ಅವರ್ಸಿಗೆ ಒಂದು ಸಲ ಫೀಡ್ ಮಾಡಬೇಕಿತ್ತು. ಅವ್ರು ಎದ್ದು ಅಳ್ತಿದ್ರು, ನನಗೊಂದೊಂದು ಸಲ ಎಚ್ಚರನೇ ಆಗ್ತಿರಲ್ಲ. ಹಾಲು ಕುಡಿಸಿದ್ರೂ ಕೂಡ ಅಳ್ತಿರ್ತವೆ ಅವು. ಆಮೇಲೆ ಎತ್ಕೊಂಡು ಓಡಾಡಬೇಕು ನಾವು. ಆ ಟೈಮಲ್ಲಿ ಡ್ಯಾಡಿ ಅನುನ ಇಸ್ಕೊಂಡು ರಾತ್ರಿ ಎಲ್ಲ ತೊಡೆ ಮೇಲೆ ಹಾಕ್ಕೊಂಡು ಅಲುಗ್ತಾ ಕೂತಿರ್ತಿತ್ತು. ಪ್ರಾಪರಾಗಿ ಡ್ಯಾಡಿ ಯಾವತ್ತೂ ನಿದ್ದೆನೇ ಮಾಡಿಲ್ಲ. ಒಂದು 3 to 5 ಮಂತ್ಸ್ ತನಕ ನಿದ್ದೆನೇ ಮಾಡಿಲ್ಲ. ಪಾಪ ಅಷ್ಟು ಮಗುನ ಆಟಾಡ್ಸಿದ್ರು ಕೂಡ ಮತ್ತೆ 6 ಗಂಟೆಗೆ ಎದ್ದು ಅಂಡೆ ಒಲೆಗೆ ಉರಿ ಹಾಕಿ ಇಬ್ರಿಗೂ ಸ್ನಾನ ಮಾಡ್ಕೊಳ್ಳೋಕೆ ರೆಡಿ ಮಾಡಿ, ಅನುಗೆ ಟಿಲ್ 1 ಇಯರ್ ತನಕ ಡ್ಯಾಡಿನೇ ಸ್ನಾನ ಮಾಡಿಸಿರೋದು. ನಾನು ಅದೊಂದು ವಿಷಯಕ್ಕೆ ನಮ್ಮ ಡ್ಯಾಡಿಗೆ ತುಂಬ ಋಣಿಯಾಗಿರ್ತೀನಿ. ಸ್ನಾನ ಮಾಡಿಸಿ ಅಷ್ಟು ಟಯರ್ಡ್ ಆಗಿದ್ರು ಕೂಡ ತಿಂಡಿ ತಿನ್ಕೊಂಡು ಮತ್ತೆ ಆಫೀಸ್ಗೆ ಹೋಗಿ ಮತ್ತೆ ಮಧ್ಯಾಹ್ನ ಬಂದು ಮತ್ತೆ ಅನುನ ನೋಡ್ಕೊತಿತ್ತು. ಅದನ್ನು ಯಾವತ್ತೂ ನಾನು ಮರೆಯೋಕ್ಕೆ ಹೋಗಲ್ಲ. ನಾನು ಈ ವಿಷಯದಲ್ಲಿ
ನಾನು ಈ ವಿಷಯದಲ್ಲಿ ನಮ್ಮ ಮಮ್ಮಿ ಡ್ಯಾಡಿಗೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಯಾಕೆಂದರೆ ತುಂಬ ಜೋವಿಯಲಾಗಿ ಬೆಳೆದೋಳು ನಾನು. ಯಾವುದೇ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲದೆ, ಯಾವುದೇ ಒಂದು ಸೀರಿಯಸ್ನೆಸ್ ಇಲ್ಲದೆ ಚೈಲ್ಡ್ ಥರ ಆಡ್ಕೊಂಡು ಬೆಳೆದಿದ್ದು ನಾನು. ಬಟ್ ಅದು ಮಮ್ಮಿ ಡ್ಯಾಡಿಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, 1 ಇಯರ್ ಇಲ್ಲೇ ಇರು, ಮಗುನ ಇಲ್ಲೇ ನೋಡ್ಕೊಳ್ಳೋಣ ಅಂತ ಹೇಳಿದ್ರು. ನಾನು ಹೆಂಗೆ ನೋಡ್ಕೋತಿದ್ನೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್. ಸಪೋಸ್ ನಾನು ಬೆಂಗ್ಳೂರಿಗೆ ಹೋಗಿದ್ದರೆ 1 ಇಯರ್ ಇಲ್ಲೇ ಇದ್ದು ನನ್ನ ಮಗಳನ್ನ ಮಮ್ಮಿ ಡ್ಯಾಡಿ ನೋಡ್ಕೊಂಡಿದ್ದಾರೆ. ಅದಕ್ಕೆ ನಾನು ಅವರಿಗೆ ತುಂಬ ಋಣಿಯಾಗಿರ್ತೀನಿ. ಬಟ್ ಸಮ್ಟೈಮ್ಸ್ ನಾನು ನನ್ನ ತಂಗಿ ಏನು ಮಾಡ್ತೀವಂದರೆ, ಅಟ್ಲೀಸ್ಟ್ ನಮಗೆ ಮಮ್ಮಿ ಡ್ಯಾಡಿ ಇದ್ದಾರೆ, ಅವ್ರು ನೋಡ್ಕೊಂಡಿರ್ಬೋದು, ನೋಡ್ಕೊಳ್ದೇ ಇರಬಹುದು, ಯಾರೊಬ್ಬರು ನಮ್ಗೆ ನೋಡ್ಕೊಳಕ್ಕಿದ್ದಾರೆ, ನನ್ನ ಮಗುನ ಕೇರ್ ಮಾಡೋಕ್ಕಿದ್ದಾರೆ ಅಂದರೂ ಕೂಡ ನಾವು ಅದರಲ್ಲೂ ತಪ್ಪು ಹುಡುಕಿ ಮಾತಾಡ್ತೀವಿ. ನೋಡು ಹೆಂಗೆ ಮಾಡಿದ್ರು, ಈ ಥರ ಮಾಡಿದ್ರು ಅಂತ. ಬಟ್ ನಾನು ಇದರಲ್ಲಿ ಒಂದು ವಿಷಯ ಹೇಳಲೇಬೇಕಂದ್ರೆ ಫ್ರೆಂಡ್ಸ್, ನನ್ನ ಚಿಕ್ಕಮ್ಮ ಬಂದು ಕೊರೋನಾ ಟೈಮಲ್ಲಿ ಎಕ್ಸ್ಪೈರ್ ಆಗ್ತಾರೆ. ಅವರಿಗಿಬ್ಬರು ಹೆಣ್ಮಕ್ಳಿರ್ತಾರೆ. ಕೊರೋನಾ ಟೈಮಲ್ಲಿ ಎಕ್ಸ್ಪೈರ್ ಆಗ್ತಾರೆ. ಅವರಿಬ್ರಿಗೂ ಮದುವೆ ಆಗುತ್ತೆ, ಮಗು ಕೂಡ ಆಗುತ್ತೆ. ಒಂದು ಹೆಣ್ಮಗಳಿಗೆ ಬಾಣಂತನ ಟೈಮಲ್ಲಿ ಅಮ್ಮ ಎಷ್ಟು ಮುಖ್ಯ ಅಂತ ನಿಮಗೆ ಗೊತ್ತಿರುತ್ತೆ. ಬಟ್ ಅವರಿಗೆ ಅಮ್ಮನೇ ಇಲ್ಲ. ಅವರಿಬ್ಬರು ಅದನ್ನು ಹೆಂಗೆ ಮ್ಯಾನೇಜ್ ಮಾಡಿದ್ರು, ತುಂಬ ಚೆನ್ನಾಗೇ ಮ್ಯಾನೇಜ್ ಮಾಡಿದ್ದಾರೆ ಫ್ರೆಂಡ್ಸ್. ಹೇಳ್ಬೇಕಂದ್ರೆ ನಾವು ನಮ್ಮ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ವಿಷಯದಲ್ಲೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರಿಗೆ ಆ ಶಕ್ತಿ ಎಲ್ಲಿಂದ ಬಂತು ಅಂತ ನನಗಂತೂ ಗೊತ್ತಿಲ್ಲ. ನಂಗೆ ನಮ್ಮ ಮಮ್ಮಿ ಇದ್ರೂ ನಮ್ಮ ಮಮ್ಮಿ ಮೇಲೆ ಕಂಪ್ಲೇಂಟ್ ಹೇಳೋದು, ನಮ್ಮ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಹೇಳೋದು, ನೀವು ಹಂಗೆ ನೋಡ್ಕೋತಿಲ್ಲ, ಹಿಂಗೆ ನೋಡ್ಕೋತಿಲ್ಲ, ಬರೀ ಇದನ್ನೇ ಮಾತಾಡ್ತಿದ್ದೆ. ಬಟ್ ಅವರಿಬ್ಬರು ನೋಡಿದ್ರೆ ನನಗೊಂದು ಪ್ರೌಡ್ ಫೀಲ್ ಆಗುತ್ತೆ ಆ್ಯಂಡ್ ಅಳುನೂ ಬರುತ್ತೆ ಕೂಡ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ನನ್ನ ಪ್ರೆಗ್ನೆನ್ಸಿ ಜರ್ನಿ ಮತ್ತು ನನ್ನ ಡೆಲಿವರಿ ಸ್ಟೋರಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.